ಇನ್ನು ಈ ಚಳಿಗಾಲದ ಅಧಿವೇಶನದಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೆಡ್ ಮಾಸ್ಟರ್ ರೀತಿಯಲ್ಲಿ ವರ್ತಿಸಿದ್ದಾರೆ. ಅಂದರೆ ಯಾರು ಲೇಟಾಗಿ ಶಾಸಕರು ಕಲಾಪದಲ್ಲಿ ಭಾಗಿಯಾದಕ್ಕೆ ಬರ್ತಾ ಇದ್ರು ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವ ರೀತಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಕ್ಲಾಸ್ ತೆಗೆದುಕೊಳ್ತಾರೋ ಅದೇ ರೀತಿ ಖಾದರ್ರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸದನಕ್ಕೆ ತಡವಾಗಿ ಬಂದಂಥ ಶಾಸಕರನ್ನ ಪ್ರಶ್ನಿಸಿದ್ದಾರೆ. ಯಾಕೆ ಲೇಟ್ ಆಯಿತು ಅಂತ ಪ್ರಶ್ನಿಸಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಉತ್ತರ ಕೊಟ್ಟಿದ್ದಾರೆ. ಶರಣು ಸಲಗಾರ ವೆಹಿಕಲ್ ಇರಲಿಲ್ಲ ಅಂತ ಹೇಳಿದರು. ಈ ಕಡೆ ಬಸವರಾಜ್ ಶಿವಗಂಗಾ ನನ್ನ ಶರ್ಟು ಕಲರ್ ಬದಲಾಯಿತು, ನಾನು ಬಿಳಿ ಹಾಕ್ಕೊಂಡು ಬಂದಿದ್ದೆ, ಬ್ಲ್ಯಾಕ್ ಹಾಕಬೇಕಿತ್ತು ಅಂತ ಅವರು ಹೇಳಿದರು. ಇನ್ನೊಬ್ಬರು ನನಗೆ ಡಾಕ್ಟರ್ ಬಳಿಗೆ ಹೋಗೋದಕ್ಕಿತ್ತು ಅಂತ ಶರಣಗೌಡ ಕಂದಕೂರು, ಪ್ರಕಾಶ್ ಕೋಳಿವಾಡ. ಸೊ ಈ ರೀತಿ ಸ್ವಾರಸ್ಯದ ಮಾತುಕತೆಗಳಿಗೂ ಕೂಡ ಕಲಾಪ ಸಾಕ್ಷಿಯಾಯಿತು. ಪ್ರಕಾಶ್ ಕೋಳಿವಾಡ್ ಯಾಕೆ ಲೇಟು? ಅಧ್ಯಕ್ಷ ನಿನ್ನೆ ಬಿದ್ದು ಸ್ವಲ್ಪ ಕಾಲು ನೋವಾಯ್ತು, ಎಕ್ಸ್ರೇ ಮಾಡ್ಸಕ್ಕೆ ಹೋಗಿದ್ದಿಲ್ಲ. ಹೇಗೆ ಬಿದ್ದದ್ದು? ಇಲ್ಲೇ ಸುವರ್ಣಸೌಧದಲ್ಲೇ ಮೆಟ್ಲು ಜಾರಿ ಬಿದ್ದೆ. ಓಕೆ, ತೊಂದರೆ. ಹೇಗೆ ಬಿದ್ದಿ ಪ್ರಕಾಶ್, ಹೆಂಗ್ ಬಿದ್ದಿ ಅನ್ನೋದು ಹೇಳ್ಬೇಕು. ನಾನು ಅವರನ್ನು ಅಭಿನಂದಿಸ್ತೇನೆ. ಕಾಲು ಮುಗಿದ್ರು ಬಂದವರಲ್ಲ ಪಾಪ ಅವರು. ನಾನು ಪ್ರಕಾಶ್ ಕಾಲ್ವನ್ ಅವ್ರ ಆಸಕ್ತಿ ಯಾಕೆಂತ ಹೇಳಿದ್ರೆ ಬಿದ್ದು ಕಾಲು ನೋವಾಗಿ ಡಾಕ್ಟರ್ ಹತ್ರ ಹೋಗಿ ತೆಗೆದ್ರು ಕೂಡ ಮತ್ತೆ ಅವರು ಸೆಷನ್ ಬಂದು ಅಟೆಂಡ್ ಆಗಿ ಅವರು ಜನರ ಪರವಾಗಿ ಪ್ರಶ್ನೆ ಕೇಳಬೇಕೆಂಬ ಆಸಕ್ತಿ ತೋರಿಸ್ಕೊಂಡು ನಾನು ಅಭಿನಂದಿಸ್ತೇನೆ. ಮತ್ತೆ ಇನ್ನು ಎಲ್ಲಿ ಕೂಡ ಬೀಳದ ರೀತಿ ನೋಡಿಕೊಳ್ಳಿ. ಅಧ್ಯಕ್ಷರೇ ಯಾಕೆ ಬಿದ್ದಿರಿ ಅಂತ ಕೇಳಕ್ ಹೋಗ್ಬೇಡ್ರಿ ಅವ್ರಿಗೆ. ಯಾಕೆ ಬಿದ್ದಿದ್ದೆ ಯಾಕೆ ಅಂತ ಕೇಳಕ್ ಹೋಗ್ಬೇಡಿ. ಮತ್ತೆ ಬೆಲ್ಲದವರ ಇಲ್ಲ ಸುವರ್ಣಸೌಧದಾಗ ಹಗಲತ್ನೇ ಬಿದ್ದಿರೋದು. ಆಯ್ತು, ಪ್ರಶ್ನೆ ಕೇಳಿ. ಎಲ್ಲರೂ ನಿಮ್ಮಂಗ ಹಚ್ಚಿಕೊಂಡ್ರೆ ಹೆಂಗೆ? ಶರಣ್ ಸಲಗಾರ್ ಯಾಕೆ ಲೇಟ್ ಆಯ್ತು? ಅಧ್ಯಕ್ಷರಿಗೆ ಕ್ಷಮಿಸ್ಬೇಕ್ರಿ. ಅಲ್ಲ, ಕ್ಷಮಿಸಲ್ಲ ಮಾರ. ಯಾಕೆ ಲೇಟ್ ಕೇಳೋದು, ಕಾರಣ ಕೇಳೋದು. ಸ್ಟಡಿ ಮಾಡ್ಬೇಕಲ್ಲ ಈಗ. ಅಧ್ಯಕ್ಷರಿಗೆ ಗಾಡಿ ಒಂದಿಲ್ಲ ನನ್ನ ಕಡೆ. ನಾನು ಗಾಡಿ ಇಲ್ಲಿಗೆ ಬರ್ಲಕ್ಕ ಗಾಡಿ ಇದ್ದಿಲ್ಲ ಅಧ್ಯಕ್ಷರೇ. ನಾನು ಹೋಟೆಲ್ ಮುಂದೆ ಯಾರು ಗಾಡಿ ಬರ್ತಾ ಅವ್ರ ಗಾಡಿ ಕುಂತ್ ಬರ್ತೀನಿ. ಹಿಂಗಾಗಿ ಒಂದ್ ಸ್ವಲ್ಪ ಇವತ್ತು ಆಯ್ತು ಅಧ್ಯಕ್ಷರಿಗೆ ಕ್ಷಮಿಸ್ಬೇಕು. ಗಾಡಿ ವ್ಯವಸ್ಥೆ ಮಾಡ್ರಿ ನೆಕ್ಸ್ಟ್ ಅಧಿವೇಶನದಾಗ. ಹೌದು, ನಾನು ಇದು ಬೆಂಗಳೂರಾಗ ಖಾಲಿ ಇರೋಕತ್ತ ಇಲ್ಲ. ಸ್ಟಡಿ ಮಾಡ್ತಿದ್ದೇವೆ. ಯಾಕೆ ಲೇಟ್ ಬಂದ್ರಿ ನೀವು? ಹೇಳ್ತೀನಿ ಅದನ್ನು ಹೇಳ್ತೀನಿ. ಅಲ್ಲ, ಯಾಕೆ ಲೇಟ್ ಆಯ್ತು? ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ. ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ. ಆ BC ಇಲಾಖೆಯ ವಿರುದ್ಧ ಕಪ್ ಶರ್ಟ್ ಹಾಕೊಂಡ್ ಬರೋಣ ಅಂತ. ಆಕ್ಚುಲಿ ಅಸೆಂಬ್ಲಿ ನೋಡಿ, ನೀವೆಲ್ಲ ಫಸ್ಟ್ ಟೈಮ್ MLAs. ಈ ಸಣ್ಣ ಪುಟ್ಟ ವಿಚಾರ ಎಲ್ಲ ಏನು ನಡೆಯುವುದಿಲ್ಲ ರಾಜಕೀಯದಲ್ಲಿ. ಆಕ್ಚುಲಿ ಕಪ್ಪು ಶರ್ಟ್ ಹಾಕಿ ಬರ್ಲಿಕ್ಕೆ ಇಲ್ಲ 5ಕ್ಕೆ. ಆದ್ರೆ ನೀವು ಬಂದಿದ್ರೆ ಚೆನ್ನಾಗ ಅಂದ್ರೆ ಸಂತೋಷ. ನಾನು ಹೇಳೋದ್ರಿಂದ ಅಂತ ಹೇಳಿದ್ರೆ ಏನೇ ನಿಮ್ಗೆ ಬೇಸರ ಇದ್ರು ಕೂಡ, ಅಧಿಕಾರಿಗಳ ಮೇಲೆ ಬೇಸರ ಇದ್ರು ಕೂಡ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗ್ಬಿಟ್ಟಿದೆ. ಕರೆಕ್ಟ್ ಅಪ್ಪ. ನಾನು ಹೇಳಿದ ಕೇಳಿ, ನಾನು ಹೇಳಿದ ಕೇಳಿ. ಈಗ ಬೆಳಿಗ್ಗೆ ಬೇಗ ಎದ್ದು ಸಮಯ ಸರಿಯಾಗಿ ಅನುಗುಣವಾಗಿ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.